ಕೂದಲನ್ನು ಕಪ್ ಮಾಡಲಿಕ್ಕೆ, ಹೇರ್ ಸ್ಟ್ರಾಂಗ್ ಮಾಡಲಿಕ್ಕೆ ಮತ್ತು ಹೆಲ್ದಿ ಮಾಡಲಿಕ್ಕೆ ಪ್ರಕೃತಿಯ ವೆರಿ ಸಿಂಪಲ್ ಮೆಥಡ್. ಈ ದಾಸವಾಳ ಹೂಗಳನ್ನು ನಾನು ಒಟ್ಟು ಮಾಡ್ತಾ ಇದ್ದೇನೆ. ಅದನ್ನೆಲ್ಲ ಮತ್ತೆ ಕಡೆಗೆ ನಿಮಗೆ ತೋರಿಸ್ತೇನೆ ಹೇಗೆ ಮಾಡೋದು ಅಂಥೇಳಿ. ₹1 ಖರ್ಚಿಲ್ಲದೆ ಕೂದಲನ್ನು ಸ್ಟ್ರಾಂಗ್ ಹೆಲ್ದಿ ಮಾಡಲಿಕ್ಕಾಗುತ್ತೆ ನೋಡಿ. ಇದನ್ನು ಪ್ರಕೃತಿಯ ಸಂಜೀವಿನಿ ಅಂತ ಹೇಳ್ಬೋದು. ಇದು ರೂಟಿಂದ ಕೂದಲನ್ನು ಕಪ್ ಮಾಡುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಕೂದಲು ಉಂಟಲ್ಲ, ಇದನ್ನು ಒಳ್ಳೆ ಕಪ್ಪು ಮಾಡಲಿಕ್ಕೆ ನೋಡಿ, ಸಿಲ್ಕಿ ಹೇರ್ ಆಗಲಿಕ್ಕೆ, ಹೇರಿಗೆ ಟಾನಿಕ್. ಇದರಲ್ಲಿ ನೋಳಿ ಪದಾರ್ಥ ಇರೋದ್ರಿಂದ ಹೇರ್ ತುಂಬ ಶೈನ್ ಕಾಣಿಸ್ತಾ, ಮತ್ತು ಅದಕ್ಕೆ ಒಂದು ಶಕ್ತಿ ಬರುತ್ತೆ. ರೂಟ್ ನಮ್ಮ ಕೂದಲಿಗೆ ರೂಟಿಗುಂಟಲ್ಲ ತುಂಬ ಒಳ್ಳೆ ಶಕ್ತಿ ಬರುತ್ತೆ. ಅದನ್ನು ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ ನೋಡಿ. ಇದೀಗ ಹೂ ತಗೊಂಡಿದ್ದೀನಲ್ಲ, ಇದನ್ನು ಸ್ವಲ್ಪ ನೀರು ಹಾಕೋದು, ಅದಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿ ಕೈಯಲ್ಲಿ ಮಾಡೋದು. ಬೇಕಿದ್ರೆ ನೀವು ಮಿಕ್ಸರಿಗೂ ಸಹ ಹಾಕ್ಬೋದು. ಮಿಕ್ಸರಿಗೆ ಹಾಕಂತ ಇಲ್ಲ ನೋಡಿ. ಇದನ್ನು ಬೇಗ ಆಗಬೇಕಂದಾದ್ರೆ ಮಿಕ್ಸರಿಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಹೀಗೆ ಮಾಡಿದರೆ ಅದರದ್ದು ನೋಳಿ ಪದಾರ್ಥ ಎಲ್ಲ ಹೀಗೆ ಆಗಿಬಿಡುತ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಒಂಚೂರು. ನೋಳಿ ಪದಾರ್ಥ ಬಂದು ಹೀಗೆ ಎಲ್ಲ ತೆಕ್ಕೊಳ್ಳಿ. ಅಂದರೆ ವಾಶ್ ಮಾಡುವಾಗ ಈಸಿಯಾಗಿ ವಾಶ್ ಮಾಡಲಿಕ್ಕಾಗುತ್ತೆ. ಹಾಗಾಗಿ ಇದನ್ನೆಲ್ಲ ಒಂದು ಎಲೆಯನ್ನೆಲ್ಲ ತಕ್ಕೊಳ್ಳಿ. ಹೂ ಇದೆಲ್ಲ ಬರೀ ಲಿಕ್ವಿಡ್ ಇರಲಿ. ಈಗ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲಿಕ್ವಿಡ್ ನೋಡಿ, ಜೆಲ್ಲಿ ಟೈಪ್ ಲಿಕ್ವಿಡ್. ಇದನ್ನೀಗ ಅಪ್ಲೈ ಮಾಡಿ, ಹೇಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸಿಂಪಲ್, ಏನು ಈಗ ತಗೊಳ್ಳಿ. ನೋಡಿದ್ರಲ್ಲ, ಈಗ ಹಾಕ್ಕೊಳ್ಳಿ, ಮುಗೀತು. ಇನ್ನು ಒಂದು ಗಂಟೆ ಬಿಟ್ಟು ಸ್ನಾನ ಮಾಡಿ. ಸೋಪ್ ಯೂಸ್ ಮಾಡಬೇಡಿ ಇವತ್ತು. ನಾಳೆ ನಾಡ್ದು ಈಗಾದರೆ ಸ್ನಾನ ಮಾಡುವಾಗ ಸೋಪ್ ಯೂಸ್ ಮಾಡಿ.